ರಾಜ್ಯ ಸರ್ಕಾರದ ಬಳಿಕ ಕೇಂದ್ರದಿಂದಲೂ ಬೆಲೆ ಏರಿಕೆ ಶಾಕ್ ಎದುರಾಗಿದೆ. ಪೆಟ್ರೋಲ್ ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನ ಹೆಚ್ಚಳ ಮಾಡಲಾಗಿದೆ. ಲೀಟರ್ಗೆ ಪೆಟ್ರೋಲ್ ಡೀಸೆಲ್ ಮೇಲೆ ತಲಾ ₹2 ಹೆಚ್ಚಿಸಲಾಗಿದೆ. ನೂತನ ದರ ಹೆಚ್ಚಳ ತೈಲ ಕಂಪನಿಗಳಿಗೆ ಮಾತ್ರ ಅನ್ವಯವಾಗಲಿದೆ. ಜನಸಾಮಾನ್ಯರಿಗೆ ಬೆಲೆ ಹೆಚ್ಚಳವಿಲ್ಲ ಅಂತ ಇಂಧನ ಸಚಿವಾಲಯ ತಿಳಿಸಿದೆ. ಕಳೆದ ವಾರವಷ್ಟೇ ಹೈಸ್ಪೀಡ್ ಡೀಸೆಲ್ ಬೆಲೆಯನ್ನ ರಾಜ್ಯ ಸರ್ಕಾರ ₹2 ಹೆಚ್ಚಿಸಿತ್ತು. ಈಗ ಕೇಂದ್ರ ಸರ್ಕಾರದಿಂದಲೂ ಬೆಲೆ ಹೆಚ್ಚಿಸಿ ಆದೇಶ ಹೊರಡಿಸಿದೆ. ರಾಜ್ಯ ಸರ್ಕಾರದ ಬೆಲೆ ಏರಿಕೆ ಬೆನ್ನಲ್ಲೇ ಕೇಂದ್ರ ಸರ್ಕಾರವು ಬೆಲೆ ಏರಿಕೆ ಶಾಕ್ ಕೊಟ್ಟಿದೆ. ಉಜ್ವಲ ಯೋಜನೆಯ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಮಾಡಲಾಗಿದೆ. ಪ್ರತಿ ಅಡುಗೆ ಸಿಲಿಂಡರ್ ಬೆಲೆ ₹50ಗೆ ಕೇಂದ್ರ ಸರ್ಕಾರ ಹೆಚ್ಚಳ ಮಾಡಿದೆ. ಹೀಗಾಗಿ ₹803 ಇದ್ದಂತಹ ಸಿಲಿಂಡರ್ ಬೆಲೆ ಇನ್ಮುಂದೆ ₹853 ಆಗಲಿದೆ. ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ರೋಡ್ಗಿಳಿದು ಪ್ರತಿಭಟನೆ ಮಾಡ್ತಾ ಇದೆ. ಮೈಸೂರಿಂದ ಜನಾಕ್ರೋಶ ಯಾತ್ರೆ ಆರಂಭ ಆಗಿದೆ. ಚಾಮುಂಡಿ ಬೆಟ್ಟಕ್ಕೆ ಚಾಮುಂಡೇಶ್ವರಿ ತಾಯಿಗೆ ಪೂಜೆ ಸಲ್ಲಿಸಿ ಬಳಿಕ ಎಂಡಿಸಿಸಿ ಬ್ಯಾಂಕ್ ಬಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ಕೊಟ್ಟರು. ಮೈಸೂರಿನ ಲಷ್ಕರ್ ಪೊಲೀಸ್ ಠಾಣೆ ವೃತ್ತದಿಂದ ಆರಂಭವಾದ ಜನಾಕ್ರೋಶ ಯಾತ್ರೆ ಆರಂಭ ಆಯಿತು. ವಿಪಕ್ಷ ನಾಯಕರು ಡೊಳ್ಳು ಬಾರಿಸುವ ಮೂಲಕ ಜನಾಕ್ರೋಶ ಯಾತ್ರೆಗೆ ಚಾಲನೆ ಕೊಟ್ಟರು. ಲಷ್ಕರ್ ಪೊಲೀಸ್ ಠಾಣೆಯಿಂದ ಅಶೋಕ ರಸ್ತೆ ಮೂಲಕ ಸಾಗಿದ ಜನಾಕ್ರೋಶ ಯಾತ್ರೆಯಲ್ಲಿ ಸಾವಿರಾರು ಕಾರ್ಯಕರ್ತರು ಭಾಗಿಯಾಗಿದ್ದರು. ರಸ್ತೆಯುದ್ದಕ್ಕೂ ಬಿಜೆಪಿ ಬಾವುಟ ಹಿಡಿದು ಕಾಂಗ್ರೆಸ್ಗೆ ಧಿಕ್ಕಾರ ಕೂಗಿದರು. ಇನ್ನು ಪ್ರತಿಭಟನೆ ವೇಳೆ ಮಾತನಾಡಿದ ವಿಪಕ್ಷ ನಾಯಕ ಅಶೋಕ್, ರಾಜ್ಯದಲ್ಲಿ ಇಬ್ಬರು ಕಳ್ಳರಿದ್ದಾರೆ, ಒಬ್ಬರು ಡಿಕೆ, ಇನ್ನೊಬ್ಬರು ಸಿದ್ದರಾಮಯ್ಯ. ಇವರನ್ನು ಹೊರದಬ್ಬೋಕೆ ಈ ಯಾತ್ರೆ ಮಾಡ್ತಾ ಇದ್ದೇವೆ. ಸಿದ್ದರಾಮಯ್ಯ ಸೊಳ್ಳೆ, ಡಿಕೆ ತಿಗಣೆ ಅಂತ ವ್ಯಂಗ್ಯವಾಡಿದರು. ಕೆಲಸವನ್ನ ಬಿಜೆಪಿ ನಾವು ಮಾಡ್ತಾ ಇದ್ದೀರಿ. ಈ ಜನಾಂದೋಲನವನ್ನ ನಾವು ಮಾಡ್ತಾ ಇರೋದು ಯಾಕೆ? ಈ ಕಳ್ಳ ಮಳ್ಳ ಇಬ್ಬರು ಸೇರಿಕೊಂಡು ಟ್ಯಾಕ್ಸ್ಗಳನ್ನ ಹಾಕಿ, ತೆರಿಗೆಗಳನ್ನ ಹಾಕಿ ಜನರ ಬದುಕಿನ ಜೊತೆ ಚಲಾಟ ಆಡ್ತಾ ಇದ್ದಾರೆ. ಅವ್ರ ರಕ್ತ ಇರ್ತಾವ್ರೆ ತಿಗಣೆ ತರ. ತಿಗಣೆ ಒಬ್ಬರು ಸೊಳ್ಳೆ, ಯಾರು? ಸಿದ್ದರಾಮಯ್ಯ ಸೊಳ್ಳೆ, ಡಿಕೆ ಕುಮಾರ್ ತಿಗಣೆ. ಇಬ್ಬರು ಎಳಿತಾವ್ರೆ ರಕ್ತನ, ಬಡವರ ರಕ್ತವನ್ನ ಹೀರ್ತಾ ಇದ್ದಾರೆ. ಹಾಲಿನ ಬೆಲೆ ಏರಿಸಿದ್ದು ತಕ್ಷಣ ಕೊಡಬೇಕು. ನಮ್ಮ ರಾಜ್ಯದೊಳಗ ಸಾಯ್ಬೇಕಂದ್ರೂ ವಿಚಾರ ಮಾಡಬೇಕು, ಹುಟ್ಟಬೇಕಂದ್ರೂ ವಿಚಾರ ಮಾಡಬೇಕು. ಯಾಕಂದ್ರೆ ಬರ್ತ್ ಅಂಡ್ ಡೆತ್ ಸರ್ಟಿಫಿಕೇಟ್ ಸಹಿತ ಅದರ ಫೀಸು ಜಾಸ್ತಿ ಮಾಡಿ ₹5 ಇದ್ದಿದ್ದೀಗ ₹50. ಇಲ್ಲಿ ತನಕ 48 ವಸ್ತುಗಳ ಬೆಲೆಯನ್ನ ಏರಿಕೆ ಮಾಡಿ ಇತಿಹಾಸವನ್ನ ಸೃಷ್ಟಿ ಮಾಡಿದಂತ ಯಾವುದಾದ್ರೂ ಒಬ್ಬ ಸುಳ್ಳು ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯ, ಮತ್ತು ಕಳ್ಳ ಮುಖ್ಯಮಂತ್ರಿ, ಬಳ್ಳ ಉಪಮುಖ್ಯಮಂತ್ರಿ ಇದ್ರೆ ಅದು ಡಿ ಕೆ ಶಿವಕುಮಾರ್. ಕೇಂದ್ರ ಸರ್ಕಾರದಿಂದ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಬಗ್ಗೆ ಮಂಡ್ಯದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮಾತನಾಡಿದ್ದಾರೆ. ಬೆಲೆ ಏರಿಕೆ ಬಗ್ಗೆ ನಾನು ಯಾರನ್ನೂ ಅಟ್ಯಾಕ್ ಮಾಡಿಲ್ಲ, ಯಾವುದೇ ಪ್ರತಿಭಟನೆಯನ್ನೂ ಮಾಡಿಲ್ಲ. ಆದರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಹೇಳೋದು ದುಃಖಕರ. ಯಾಕೆ ದರ ಏರಿಕೆ ಮಾಡಿದ್ದಾರೆ ಅಂತ ಜನರೇ ತೀರ್ಮಾನಿಸಬೇಕು. ಈ ಬೆಲೆ ಏರಿಕೆ ಬಗ್ಗೆ ಬರೆದ ಯಾವುದೇ ವಿಷಯದಲ್ಲಿ ಇಲ್ಲಿವರೆಗೆ ನಾನು ಯಾರನ್ನೂ ಅಟ್ಯಾಕ್ ಮಾಡಿಲ್ಲ, ಅದರ ಬಗ್ಗೆ ಪ್ರತಿಭಟನೆಯೂ ಮಾಡಿಲ್ಲ ಬೆಲೆ ಏರಿಕೆ ವಿಷಯದಲ್ಲಿ. ಆದರೂ ಒಂದು ದುಃಖಕರವಾದಂಥ ವಿಷಯ, ಇವರು ಕೇಂದ್ರ ಸರ್ಕಾರದ ಮೇಲೆ ಹೇಳೋದು, ಅವರು ಈ ರಾಜ್ಯದ ಸರ್ಕಾರದ ಮೇಲೆ ಹೇಳೋದು. ಇದನ್ನು ಜನ ತೀರ್ಮಾನ ಮಾಡಿ ಯಾವ್ಯಾವ ಕಾರಣಕ್ಕೆ ಈ ರೀತಿಯ ತೆರಿಗೆಯನ್ನು ಏರಿಕೆ ಮಾಡ್ತಾ ಇದ್ದಾರೆ. ಆ ತೆರಿಗೆಯಿಂದ ಬರ್ತಕ್ಕಂಥ ಹಣ ಯಾವ ರೀತಿ ಅದನ್ನು ಸದ್ಬಳಕೆ ಮಾಡಿ ಯಾವ ತೆರಿಗೆ ಕಟ್ತಕ್ಕಂಥ ಜನರ ಬದುಕನ್ನು ಕಟ್ತಾ ಇದ್ದಾರೆ, ಅದನ್ನು ಇವತ್ತು ಜನಗಳ ಮುಂದೆ ಇಡಬೇಕು, ನನ್ನ ಅಭಿಪ್ರಾಯ. ಬಿಜೆಪಿಯ ಜನಾಕ್ರೋಶ ಯಾತ್ರೆಗೆ ಸಿಎಂ ಟಾಂಗ್ ಕೊಟ್ಟಿದ್ದಾರೆ. ವಿಜೇಂದ್ರರನ್ನ ಪೇಮೆಂಟ್ ಸೀಟ್ ರಾಜ್ಯಾಧ್ಯಕ್ಷ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಇಷ್ಟೊಂದು ಅಸಮರ್ಥ, ನಿರ್ಲಜ್ಜ ಮತ್ತು ಜನವಿರೋಧಿ ವಿರೋಧ ಪಕ್ಷವನ್ನ ರಾಜ್ಯ ಎಂದೂ ಕಂಡಿಲ್ಲ. ಸ್ವಪಕ್ಷೀಯರೇ ಆರೋಪಿಸುವಂತೆ ವಿಜೇಂದ್ರ ಪೇಮೆಂಟ್ ಸೀಟ್ನಲ್ಲಿ ಕೂತಿದ್ದಾರೆ. ಈಗ ಅವರಿಗೆ ರಾಜ್ಯ ಸರ್ಕಾರವನ್ನ ಪ್ರಶ್ನಿಸುವ ಯಾವ ನೈತಿಕತೆ ಇದೆ? ನಮ್ಮನ್ನ ಪ್ರಶ್ನಿಸುವ ಮೊದಲು ಯತ್ನಾಳ್ ಆರೋಪಕ್ಕೆ ಉತ್ತರಿಸುವ ದಮ್ಮು ತಾಕತ್ತು ತೋರಿಸಲಿ ಅಂತ ಸವಾಲ್ ಹಾಕಿದ್ದಾರೆ. ಇನ್ನು ಇದೇ ವಿಚಾರದ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ, ಈಶ್ವರ್ ಖಂಡ್ರೆ ಪ್ರತಿಕ್ರಿಯಿಸಿದ್ದಾರೆ.
ಆಕ್ರೋಶ ಏನಾಗಿದೆ, ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಬಿ ಜೆ ಪಿಯಲ್ಲಿರುವ ಆಕ್ರೋಶಗಳನ್ನು ಮುಚ್ಚಾಕ್ಲಿಕ್ಕೆ ಮಾಡ್ತಾ ಇರೋದು. ಈಗ ಡೀಸೆಲ್ಲು ಪೆಟ್ರೋಲ್ ಬೆಲೆ ಏರಿಕೆ ಆಗಿದೆ ಅಂತ ಹೇಳ್ತಾರಪ್ಪ. ಕಚ್ಚಾ ತೈಲ ಬೆಲೆ ನಮ್ಮ ಕೈನಲ್ಲಿದೆಯಾ ಸರ್? ನೀವೇ ಹೇಳಿ. ಅಲ್ಲಿ ಮೇಲಾಗಿದ್ದಕ್ಕೆ ಇಲ್ಲಿ 10 ವರ್ಷ ಆದಮೇಲೆ ನಾವು ಜಾಸ್ತಿ ಮಾಡಿದ್ದೀವಿ. ಅವ್ರು ಯಾವಾಗ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ, ಸೊಂಕು ಜಾಸ್ತಿ ಮಾಡಿದ್ದಾರೆ. ಅವಾಗೆಲ್ಲ ಹೇಳಿದ್ದೇನು, ಇಲ್ಲಪ್ಪ ಇದು ರಾಷ್ಟ್ರ ಬಲಿಷ್ಠ ಮಾಡಲಿಕ್ಕೆ, ಆರ್ಥಿಕ ವ್ಯವಸ್ಥೆಯನ್ನು ಸುಭದ್ರಗೊಳಿಸಲಿಕ್ಕೆ ಅಂತ. ಅವ್ರು ಮಾಡಿದ್ರೆ ಮಾಸ್ಟರ್ ಸ್ಟ್ರೋಕ್ಗಳು, ನಾವು ಮಾಡಿದ್ರೆ ಸಮಸ್ಯೆ ಆಗ್ತದೆ ಜನರಿಗೆ. ಜನ ಆಕ್ರೋಶ ಏನು ರ್ಯಾಲಿ, ಇದು ಬೋಗಸ್ ರ್ಯಾಲಿ ಇದೆ. ಬಿಜೆಪಿಯವರು ಬೆಲೆ ಏರಿಕೆ ಬಗ್ಗೆ ಅವರಿಗೆ ನೈಜವಾದಂಥ ಒಂದು ಕಳಕಳಿ ಇದ್ದರೆ ಅವರು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು. ಕನಿಷ್ಠ ಅವ್ರದೇ ಪಕ್ಷ ಅಧಿಕಾರದಲ್ಲಿದೆ, ಅಲ್ಲಿ ಹೋಗಿ ಅವರಿಗೆ ಮನದಟ್ಟಾದರೂ ಮಾಡಿಕೊಡಬೇಕು. ಇವತ್ತು ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ, ಅಡುಗೆ ಅನಿಲ್ ಸಿಲಿಂಡರ್ ಬೆಲೆ ಜಾಸ್ತಿ ಆಗಿದೆ, ಜೀವನಾವಶ್ಯಕ ವಸ್ತುಗಳ ಎಲ್ಲ ಬೆಲೆಗಳು ಗಗನಕ್ಕೆ ಏರ್ಬಿಟ್ಟಿದ್ದಾವೆ. ಅವರು ಇದು ಏನು ನಾಟಕ ಮಾಡ್ತಾ ಇದ್ದಾರೆ? ಇವತ್ತು ಇಲ್ಲಿ ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡಿದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಿ. ಬಿಜೆಪಿ ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ಪ್ರತಿಭಟನೆ ಮಧ್ಯೆ ಬೆಂಗಳೂರು ಜನರಿಗೆ ಬಿಬಿಎಂಪಿ ಕಸದ ಬರೆ ಹಾಕಿದೆ. ಘನತ್ಯಾಜ್ಯ ನಿರ್ವಹಣೆಗೆ ಶುಲ್ಕ ವಿಧಿಸಿ ಬಿಬಿಎಂಪಿ ಅಧಿಕೃತ ಸುತ್ತೋಲೆ ಹೊರಡಿಸಿದೆ. ವಿವಿಧ ವರ್ಗಗಳಿಗೆ ಕಸದ ಸೆಸ್ ದರ ನಿಗದಿ ಮಾಡಿರುವ ಪಟ್ಟಿ ನ್ಯೂಸ್ 18ಗೆ ಲಭ್ಯವಾಗಿದೆ. ವಸತಿ ಕಟ್ಟಡಗಳಿಗೆ 10 ರಿಂದ 400 ರೂಪಾಯಿವರೆಗೆ ಕಸದ ಸೆಸ್ ದರ ನಿಗದಿ ಮಾಡಲಾಗಿದೆ. ವಸತಿಯೇತರ ಕಟ್ಟಡಗಳಿಗೆ 2,000 ರಿಂದ 35 ಲಕ್ಷ ರೂಪಾಯಿವರೆಗೆ ಮಾಡಲಾಗಿದೆ. ಇನ್ನು ಸ್ಟಾರ್ ಹೋಟೆಲ್ಗಳಿಗೆ 95,000 ರಿಂದ 87.50 ಲಕ್ಷದವರೆಗೆ ಕಸದ ಶುಲ್ಕ ನಿಗದಿ ಮಾಡಲಾಗಿದೆ. ಇದರ ಜೊತೆಗೆ ವಾಣಿಜ್ಯ ಕ್ಷೇತ್ರಕ್ಕೂ ಬಿಬಿಎಂಪಿ ಶಾಕ್ ಕೊಟ್ಟಿದ್ದು ಕನಿಷ್ಠ 2,000 ದಿಂದ ಗರಿಷ್ಠ 87.50 ಲಕ್ಷದವರೆಗೆ ತ್ಯಾಜ್ಯ ನಿರ್ವಹಣಾ ಶುಲ್ಕ ನಿಗದಿ ಮಾಡಿದೆ. ಈಗ ರಾಜಕೀಯದ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ಯತ್ನಾಳ್ ಮತ್ತೆ ವಾಗ್ದಾಳಿಯನ್ನು ಮುಂದುವರೆಸಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ಯಡಿಯೂರಪ್ಪ ಮಹಾಭ್ರಷ್ಟ ಇದ್ದಾನೆ, ವಿದೇಶದಲ್ಲಿ ಯಾಕೆ ಆಸ್ತಿ ಮಾಡಿದ್ದಾನೆ, ಯಡಿಯೂರಪ್ಪ ಲಿಂಗಾಯತ ಅನ್ನೋದನ್ನ ಪ್ರೂವ್ ಮಾಡಿದ್ದಾರಾ, ನೀನೇ ಮಹಾಭ್ರಷ್ಟ ಇದ್ದು ಈಗ ಸಿದ್ದರಾಮಯ್ಯ ಬಗ್ಗೆ ಮಾತನಾಡ್ತಾ ಇದ್ದೀಯಾ, ಯಡಿಯೂರಪ್ಪಗೆ ವಿದೇಶದಲ್ಲಿ ಆಸ್ತಿ ಇಲ್ಲ ಅಂತ ಡಿಕ್ಲೇರ್ ಮಾಡಲಿ, ಯಾವುದೇ ಬ್ಯಾಂಕ್ನಲ್ಲಿ ಹಣ ಇಟ್ಟಿಲ್ಲ ಅಂತ ಯಡಿಯೂರಪ್ಪ ಮತ್ತು ವಿಜೇಂದ್ರ ಸಿದ್ದಲಿಂಗ ದೇವರ ಮೇಲೆ ಆಣೆ ಮಾಡಲಿ ಅಂತ ಸವಾಲ್ ಹಾಕಿದ್ರು. ಕುಟುಂಬದ ಹಿಂದೆ ಕರ್ನಾಟಕದಲ್ಲಿ ಬಿಜೆಪಿ ಅಥವಾ ಹಿಂದೂಗಳಿಲ್ಲ. ಹಿಂದೂಗಳು ಮನಸ್ಸು ಮಾಡಿದ್ರೆ ಎಂತಿಂಥ ಪಕ್ಷಗಳಿಗೆ ಮಾಡಿಕೊಡ್ತಾರೆ. ಈ ರಾಜ್ಯದಲ್ಲಿ ಏನು ತಿಳ್ಕೊಂಡಾರ, ಯಡಿಯೂರಪ್ಪನ ಫೋಟೋ ಅವನ ಮಗನ ಫೋಟೋ ಹಾಕ್ಕೊಂಡ್ರೆ ಕರ್ನಾಟಕದಲ್ಲಿ ಜನ ವೋಟ್ ಹಾಕ್ತಾರೆ. ಅದು ಹೋಯ್ತದ ಕಾಲ. ಇವರು ಮಹಾಭ್ರಷ್ಟರದಾರೆ, ಲೂಟಿ ಮಾಡ್ಯಾರೆ. ಅಷ್ಟು ರೈತ ನಾಯಕ ಇದ್ದವ ವಿದೇಶನಾಗ ಯಾಕೆ ಆಸ್ತಿ ಮಾಡ್ಯಾನ? ಇನ್ನತನ ನಾನು ಹಾಕಿದ ಸವಾಲಿಗೆ ಉತ್ತರ ಕೊಟ್ಟಿಲ್ಲ. ನೀನು ಲಿಂಗಾಯತ ಅಲ್ಲ ಅಂತ ಹೇಳೀನಿ, ನಾ ಲಿಂಗಾಯತ ಇದ್ದೇನೆ ಅನ್ನೋದು ಪ್ರೂಫ್ ಮಾಡ್ದ ಇಲ್ಲ. ಕರೋನಾದಾಗ ಲೂಟಿ ಮಾಡಿ ಅಂತ ಹೇಳಿದೆ, ಅದಕ್ಕೆ ಪ್ರೂಫ್ ಮಾಡ್ದ ಇಲ್ಲ. ಡಿ.ಕೆ. ಶಿವಕುಮಾರು ನನ್ನ ಭಿಕ್ಷೆಯಿಂದ ನೀನು MLA ಆಗಿನಂದೆ, ನಾ ಆಗಿಲ್ಲೋ, ನನ್ನ BJP ತಾಕತ್ ಮ್ಯಾಗ ಆಗಿನಂತ ರಾಜೀನಾಮೆ ಕೊಟ್ಟು ನಮ್ಮ ನಿಂದಿರ್ತೀನಂತ ಸವಾಲು ಹಾಕದ. ಮೊದಲು ನೀ ಮಹಾಭ್ರಷ್ಟದಿ. ಈ ಸಿದ್ದರಾಮಯ್ಯ ಅವ್ರಿಗೇನು ಬೈತಿ? ನೀನು ಲೂಟಿ ಮಾಡಿದ್ದನ್ನೇ ಇವತ್ತು ಯಾವ ಹೋರಾಟ ಸಕ್ಸಸ್ ಆಗ್ಯಾವ ವಿಜೇಂದ್ರನು. ಇನ್ನು ಯತ್ನಾಳ್ ಉಚ್ಚಾಟನೆ ವಿಚಾರವಾಗಿ ಬೆಳಗಾವಿಯಲ್ಲಿ ಮಾತನಾಡಿದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ, ಇಡೀ ನಾಡಿನ ಜನತೆ ಯತ್ನಾಳ್ ಅವರ ಪರವಾಗಿ ನಿಂತಿದೆ. ನಮ್ಮ ಹೋರಾಟಕ್ಕೆ ದುಡಿದ ಕಾರಣ ಅವರ ಕಷ್ಟ ಕಾಲಕ್ಕೆ ನಾವು ನಿಲ್ಲಬೇಕು. ಮೇ 11ರಂದು ವಿಜಯಪುರದಲ್ಲಿ ರಾಜ್ಯ ಮಟ್ಟದ ಹೋರಾಟ, ಬೆಳಗಾವಿಯಲ್ಲಿ ಏಪ್ರಿಲ್ 13ಕ್ಕೆ ಜಿಲ್ಲಾ ಮಟ್ಟದ ಹೋರಾಟ ಮಾಡ್ತೀವಿ ಅಂತ ಹೇಳಿದರು. ಕಾದಲ್ಲಿ ನಾವೆಲ್ಲ ಇರಬೇಕಾಗಿರೋದು ನಮ್ಮ ಕರ್ತವ್ಯ. ಅದು ನಮ್ಮ ಭಾರತೀಯ ಸಂಸ್ಕೃತಿ, ಗುರು ಸಂಸ್ಕೃತಿ. ಒಬ್ಬ ಶಿಷ್ಯನಿಗೆ, ಒಬ್ಬ ಭಕ್ತನಿಗೆ ಯಾರಾದರೂ ಕುತಂತ್ರದ ಮೂಲಕ ಅನ್ಯಾಯ ಮಾಡಿದರೆ, ಮೋಸದ ಮೂಲಕ ಅನ್ಯಾಯ ಮಾಡಿದರೆ ಅವ್ರ ಜೊತೆ ಇರುವಂಥದ್ದು ನಮ್ಮ ಸಂಸ್ಕೃತಿ. ಹಾಗಾಗಿ ಅನೇಕ ಪೂಜ್ಯರುಗಳು ಅವರಿಗೆ ಆಶೀರ್ವಾದ ಮಾಡಿದ್ದಾರೆ. ನಾನು ಗುರುಗಳಾಗಿ ನನ್ನ ಸಮಾಜದ ಬದ್ಧತೆ, ನನ್ನ ಕಮಿಟ್ಮೆಂಟ್ ಅದು. ನಾನು ಆ ಪರವಾಗಿ ನಿಲ್ಲುವಂಥ ಕೆಲಸ ಮಾಡಿದ್ದೀನಿ. ಹಿಂದೂ ಪರ ಸಂಘಟನೆಗಳೆಲ್ಲರೂ ಕೂಡಿಕೊಂಡು ಒಟ್ಟಾಗಿ ಎಲ್ಲ ಕಡೆ ಪ್ರತಿಭಟನೆ ಆಗ್ತದೆ. ಇನ್ನೂ ಪ್ರತಿ ಹಳ್ಳಿಯಲ್ಲಿ ವಾರ್ಡ್ಗಳ ಪ್ರತಿಭಟನೆ ಮಾಡಕತ್ತಾರೆ ಅಭಿಮಾನಿಗಳು. ಅದು ಇನ್ನೂ ಅವ್ರಿಗೆ ಅವಕಾಶ ಕೊಡೋಣ. ಅದು ಮುಗಿಸೋಣ. ಮೇ 11 ತಾರೀಕಿಗೆ ನಾವಲ್ಲಿ ಇದು ಮಾಡ್ಕೊಂಡು 13 ತಾರೀಕು ಜಿಲ್ಲಾ ಮಟ್ಟದಲ್ಲಿ ಬೆಳಗಾವಿ ಜಿಲ್ಲಾ ಇಲ್ಲಿ ಗುಂಡುಪಾಟಿ ಇಲ್ಲೇ ಇದ್ದಾರೆ, ಅವರು ಜಿಲ್ಲಾ ಮಟ್ಟದ 13 ತಾರೀಕು ಬೆಳಗಾವಿಯಲ್ಲಿ ಮಾಡ್ತಾರೆ. ರಾಜ್ಯ ಮಟ್ಟದ ಒಂದು ಪ್ರತಿಭಟನಾ ಸಮಾವೇಶವನ್ನು ಮೇ 11 ತಾರೀಕು ವಿಜಯಪುರ ಮಹಾನಗರದ ಮಾಡಬೇಕು ಅಂತೇಳಿ ವಿಜಯಪುರದಲ್ಲಿ ನಡೆದಂಥ ಸರ್ವ ಜನಾಂಗದ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ.
ಕಷ್ಟಕ್ಕಾದ ಇನ್ನು ಯತ್ನಾಳ್ ವಿಚಾರವಾಗಿ ಶಾಸಕ ರಮೇಶ್ ಜಾರಕಿಹೊಳಿ ಬೆಳಗಾವಿಯಲ್ಲಿ ಮಾತನಾಡಿದ್ರು. ಯತ್ನಾಳ್ ಅವರು ಉಚ್ಚಾಟನೆ ಆದರೂ ಕೂಡ ಈಗಲೂ ನಮ್ಮ ಟೀಮ್ನಲ್ಲೇ ಇದ್ದಾರೆ. ಯತ್ನಾಳ್ಗೆ ಪಕ್ಷಕ್ಕೆ ಮುಜುಗರ ಮಾಡಬೇಡ ಅಂತ ಮನವಿ ಮಾಡಿದ್ದಾರೆ. ನೇರವಾಗಿ ಮಾತನಾಡುವುದು ಯತ್ನಾಳ್ ಅವರ ಹುಟ್ಟುಗುಣ. ಕೆಲವೊಂದು ಸಲ ಮಾತನಾಡ್ತಾರೆ. ನಿನ್ನೆ ಮಾತಿನ ಬರದಲ್ಲಿ ಏನೇನೋ ಮಾತನಾಡಿದ್ದಾರೆ. ಆ ರೀತಿ ಮಾತನಾಡಬಾರದಿತ್ತು ಅಂತ ಹೇಳಿದ್ದಾರೆ. ಯತ್ನಾಳ್ ಮೆದುಳಿಗೂ ನಾಲಿಗೆಗೂ ಲಿಂಕ್ ಇಲ್ಲ ಎಂಬ ಹೆಬ್ಬಾಳ್ಕರ್ ಹೇಳಿಕೆಗೆ ಯತ್ನಾಳ್ ಕೌಂಟರ್ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ಅವರ ಮೆದುಳು ಯಾರ ಬಳಿ ಇದೆಯೋ ಗೊತ್ತಿಲ್ಲ, ಹೃದಯ ಯಾರ ಬಳಿ ಇದೆಯೋ ಗೊತ್ತಿಲ್ಲ, ಇನ್ನೇನಾದರೂ ಬಾಯ್ ಬಿಟ್ರೆ ಇನ್ನು ಬಹಳ ಮುಂದಕ್ಕೆ ಹೋಗಿ ಮಾತನಾಡ್ತೀನಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಇತಿಮಿತಿಯಲ್ಲಿ ಮಾತನಾಡಬೇಕು ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾರೆ ಹಂಗೆ ಯತ್ನಾಳ್ರು ಒಬ್ಬರೇ ನಾಯಕರೇನಂತ ಮಾಡಿಸುವ ನೀನೇ ನಾಯಕ ಆಗ ನಿನಗೆ ಬಂದು ಹಾರ ಹಾಕ್ತೀವ್ರೆ. ನಮ್ಮ ನಿರಾಣಿ ಹೇಳಿದ್ರಲ್ಲ ಎಷ್ಟೋ ತಲೆ ಬಂಗಾರ ಹಾಕ್ತಾನೆ ಅಂತ ಹೇಳಿದ್ರಲ್ಲ, ನಿಮ್ಮ ಬೆಳಗಾವ್ದಾಗ ಹೇಳಿದ್ರಲ್ಲ ರೀ, ನಾ 2 kg ಹಾಕಿ 5 kg ಹಾಕೋಣ ಅಂತ ಮಾಡಿಸ್ತೀರಿ. ನಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೇಳ್ತೀನಿ, ಇಡೀ ಪಂಚಮಸಾಲಿ ಸಮುದಾಯದಿಂದ ನಿಮ್ಗೆ 5 ಕಿಲೋ ಬಂಗಾರ ನಾನೇ ಹಾಕಿಸ್ತೀನಿ, ನನ್ನ ಜವಾಬ್ದಾರಿ ಕೊಡಿಸ್ತೀರಿ. ಮತ್ತು ಕೂಡಲ ಸಂಗಮ ಸ್ವಾಮಿಗಳ ಹೋರಾಟದಿಂದ ಬರೀ ಪಂಚಮಸಾಲಿಯರಿಗೆ ಅನುಕೂಲ ಆಗಿಲ್ಲ. 5 ಇದ್ದಿದ್ದು 7 ಮಾಡಿ 3B ಇದ್ದಿದ್ದು 2D ಮಾಡಿ ನಮ್ಗೆ ಕೊಟ್ಟಾರ. ಕೂಡಲ ಸಂಗಮ ಸ್ವಾಮೀಜಿ ಅವರು ಸಪೋರ್ಟ್ ಮಾಡಿದ್ದಕ್ಕೆ ನನಗೆ ಭಾಳ ಮನಸ್ಸಿಗೆ ನೋವಾಗಿದೆ ಅಂತ ಯಾರು? ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು. ಹೌದ್ರಿ, ಅದಕ್ಕೆ ಆ ನೋವಿಗೆ ನಾ ಏನು ಮಾಡಿ, ಏನು ಅಮೃತಾಂಜನ್ ಕೊಡಲೆ, ಜಡ್ಡು ಬಾಂಬ್ ಕೊಡಲೆ? ಹಾಂ, ಯತ್ನಾಳ್ ಕಾಂಗ್ರೆಸ್ಗೆ ಬರೋದೇ ಬೇಡ, ನಾವೇನು ಅವರನ್ನ ಕರೆದಿಲ್ಲ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ನಾವೇನು ಅವರನ್ನ ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ಕರೆದಿಲ್ಲ, ಅವರು ನಮ್ಮ ಪಾರ್ಟಿಗೆ ಬರೋದೂ ಬೇಡ. ಯತ್ನಾಳ್ ಅವರು ಕೆಲವು ವರ್ಷಗಳ ಹಿಂದೆ ಟೋಪಿ ಹಾಕೊಂಡು ಇಫ್ತಾರ್ ಕೂಟದಲ್ಲಿ ಫೋಟೋ ತೆಗೆಸ್ಕೊಂಡಿದ್ರಲ್ಲ, ಕೆಲವರು ಹಾಕಿದ್ರಲ್ವಾ, ಯತ್ನಾಳ್ ಮೊದಲು ಅದ್ರ ಬಗ್ಗೆ ಮಾತನಾಡ್ಲಿ, ನಂತರ ನಮ್ಮ ಬಗ್ಗೆ ಮಾತನಾಡ್ಲಿ ಅಂತ ಕಿಡಿಕಾರಿದ್ದಾರೆ. ಹನಿ ಟ್ರ್ಯಾಪ್ ವಿಚಾರವಾಗಿ ಹೈಕಮಾಂಡ್ಗೆ ದೂರು ಕೊಡೋದಕ್ಕೆ ರಾಜಣ್ಣ ಮುಂದಾಗಿದ್ದಾರೆ. ಏಪ್ರಿಲ್ 11ರಂದು ದೆಹಲಿಗೆ ತೆರಳುತ್ತಾ ಇರುವ ರಾಜಣ್ಣ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗ್ತಾ ಇದ್ದಾರೆ. ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್ ಭೇಟಿ ಮಾಡಲಿರುವ ರಾಜಣ್ಣ ದೂರು ಕೊಡಲು ನಿರ್ಧರಿಸಿದ್ದಾರೆ. ಸ್ವಪಕ್ಷೀಯರಿಂದಲೇ ಹನಿ ಟ್ರ್ಯಾಪ್ ಯತ್ನ ನಡೆದಿದೆ. ನನಗಷ್ಟೇ ಅಲ್ಲ, ನನ್ನ ಮಗನ ಕೊಲೆಗೆ ಸುಪಾರಿ ನೀಡಲಾಗಿದೆ. ಹೈಕಮಾಂಡ್ನ ಕೆಲ ನಾಯಕರಿಗೂ ಹನಿ ಟ್ರ್ಯಾಪ್ ಮಾಡಿರುವ ಸಾಧ್ಯತೆಗಳಿವೆ. ಗೊಂದಲಗಳಿಗೆ ಹನಿ ಟ್ರ್ಯಾಪ್ ನಿವಾರಣೆ ಕಾರಣ. ಪಕ್ಷಕ್ಕೆ ಮುಜುಗರವಾದರೆ ನನ್ನ ಸಚಿವ ಸ್ಥಾನವನ್ನೇ ತ್ಯಜಿಸುತ್ತೇನೆ ಅಂತ ಹೇಳಿದ್ದಾರೆ. ಆದರೆ ಇಂತಹ ಬೆಳವಣಿಗೆ ನಡೆಯದಂತೆ ನೋಡಿಕೊಳ್ಳಿ ಅಂತ ದೂರು ನೀಡುವುದಕ್ಕೆ ಮುಂದಾಗಿದ್ದಾರೆ.